ಉಪನ್ಯಾಸಕ ನಾಗೇಂದ್ರ ಮಾನೆ ಅವರ 50ನೇ ಹುಟ್ಟುಹಬ್ಬ ಆಚರಣೆ. ಆಳಂದ ಉಪನ್ಯಾಸಕ ನಾಗೇಂದ್ರ ಮಾನೆ ಅವರ 50ನೇ ಹುಟ್ಟುಹಬ್ಬವನ್ನು ಆಳಂದ ತಾಲೂಕಿನ ಕಿನ್ನಿ ಸುಲ್ತಾನ ಅರಿವು ಶಿಕ್ಷಣ ಕೇಂದ್ರದಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ನಾಗೇಂದ್ರ ಮಾನೆ, ಶಶಿಕಾಂತ್ ಸಿಂಗಿ, ಖಾಜಪ್ಪ ಕಾಮನಹಳ್ಳಿ, ಅರಿವು ಶಿಕ್ಷಣ ಕೇಂದ್ರದ ಸಂಸ್ಥಾಪಕರು ಮಲ್ಲಿಕಾರ್ಜುನ್ ಶೃಂಗೇರಿ, ವಿಕ್ರಾಂತ್, ಅಮಿತ್, ಶಿವರಾಜ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಗೇಂದ್ರ ಮಾನೆರವರು, ನನ್ನ ಹುಟ್ಟುಹಬ್ಬ ಇಂಥ ಬಡ ಮಕ್ಕಳ ಜೊತೆ ಆಚರಿಸಿಕೊಂಡಿದ್ದು ತುಂಬಾ ಸಂತೋಷವಾಗಿದೆ ಎಂದು ಹೇಳಿದರು. ಖಾಜಪ್ಪ ಮಾತನಾಡಿ, ಇಂಥ ಹುಟ್ಟುಹಬ್ಬಗಳು ಸಮಾಜಕ್ಕೆ ಮಾದರಿಯಾಗುತ್ತದೆ. ಯಾಕೆಂದರೆ ಆಡಂಬರದ ಆಚರಣೆ ಮಾಡಿಕೊಳ್ಳದೆ ಬಹಳ ಸರಳವಾಗಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್, ಪೆನ್ ವಿತರಿಸುವ ಮೂಲಕ ಆಚರಿಸಿಕೊಳ್ಳುತ್ತಿರುವುದು ಸಂತಸವಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅರಿವು ಶಿಕ್ಷಣ ಕೇಂದ್ರದ ಮಕ್ಕಳು ಭಾಗಿಯಾಗಿದ್ದರು. ವಂದನಾ ಮತ್ತು ದಿಲೀಪ್ ಭಜನ್ ನಿರೂಪಣೆ ಮಾಡಿದರು. ಆಮ್ರಪಾಲಿ ಸ್ವಾಗತಿಸಿದರು. ಮಲ್ಲಿಕಾರ್ಜುನ್ ದಿಡ್ಡಿಮನಿ ಹಾಗೂ ರತ್ನಕಲಾ ವಂದಿಸಿದರು. ವರದಿ ಡಾಕ್ಟರ್ ಪ್ರೊಫೆಸರ್ ಅವಿನಾಶ ಎಸ್. ದೇವನೂರ, ಜನಗರ್ಜನೆ ಕನ್ನಡ ನ್ಯೂಸ್. ಸಜ್ಜನಿಕೆ ಮನುಷ್ಯ ಮತ್ತು ಸಾಮಾಜಿಕ ಹೋರಾಟಗಾರರು ಸಮಾಜವನ್ನು ಬದಲಾವಣೆಗೆ ತರಲು ಪ್ರಯತ್ನ ಪಟ್ಟಿರ್ತಕ್ಕಂಥ ವ್ಯಕ್ತಿ ಅನ್ನತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯವಾಗಿದೆ. ಇವರ ತತ್ವವನ್ನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ತಮ್ಮಲ್ಲಿ ಇಟ್ಟುಕೊಂಡು ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಬೇಕೆಂತೇಳಿ ಪಣತೊಟ್ಟಿರ್ತಕ್ಕಂಥ ಈ ನಾಗೇಂದ್ರ ಮಾನೇಶ್ವರ ಅವರಿಗೆ ತುಂಬಾ 50ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಅರಿವು ಶಿಕ್ಷಣ ಕೇಂದ್ರವನ್ನು, ಜ್ಞಾನದ ದೀಪವನ್ನು ಹಚ್ಚಲಿಕ್ಕೆ ಈ ಅರಿವು ಶಿಕ್ಷಣವನ್ನು ತೆರೆದಿರ್ತಕ್ಕಂಥ ಸಂಸ್ಥಾಪಕರಾದ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಕೂಡ ನನ್ನ ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಾಮಾಜಿಕ ಹೋರಾಟ ದಲಿತ ಮುಖಂಡರಾದ ಶಶಿಕಾಂತ್ ಸಿಂಗಿ ಅವರಿಗೆ ಕೂಡ ನನ್ನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿ ಬಳಗದವರು ನನ್ನ ಮುದ್ದು ಮಕ್ಕಳಂತೇಳಿ ನಾನು ಅಭಿಪ್ರಾಯಪಟ್ಟಿರ್ತೇನೆ. ಯಾಕಂದ್ರ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಈ ವಿದ್ಯಾರ್ಥಿಗಳನ್ನು ತನ್ನ ಭವಿಷ್ಯದ ಬುನಾದಿ ತಮ್ಮ ಮಾರ್ಗದರ್ಶನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ತಮ್ಮ ಎಲ್ಲಾ ಮಕ್ಕಳು ಈ ಅರಿವು ಶಿಕ್ಷಣ ಕೇಂದ್ರದ ಮೂಲಕ ಜ್ಞಾನದ ದೀಪ ಹಚ್ಚಿ ಇಡೀ ರಾಷ್ಟ್ರ ವ್ಯಾಪ್ತಿ ಈ ನಮ್ಮ ಮಕ್ಕಳ ಭವಿಷ್ಯವನ್ನು ಹರಡಲಿ ಅಂತೇಳಿ ನಾನು ಆಸೆ ಪಡುತ್ತೇನೆ. ನನಗೆ ಇವತ್ತಿನ ದಿವಸ ಅತ್ಯಂತ ಸಂತೋಷದ ವಿಷಯ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಸ್ವಚ್ಛತೆಯಾಗಿ ಆದಿತ್ಯ ಕೊಟ್ಟಿದೆ. ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿ ಬಳಗದವರು ಏನಾರ ಬಹಳ ಸಿಸ್ಟಮೆಟಿಕ್ ಇಂದ ವಲಯದಿಂದ ಎಲ್ಲ ಸಿಸ್ಟಮೆಟಿಕ್ ಇಲ್ಲಿ ನೀವು ಶಿಕ್ಷಣವನ್ನು ಕಲ್ತಾ ಇದ್ರಿ. ಈ ಸರ್ ತೆರೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ನಮ್ಮ ಇಡೀ ನಮ್ಮ ಈ ಕಿನ್ನಿ ಸುಲ್ತಾನ್ ಅಂತ ಅಷ್ಟೇ ಇಡೀ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ತರ ಬೆಳೆದಂತ ಪ್ರಯತ್ನಗಳು ಮಾಡಿ ಅಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ಳುತ್ತೇನೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಶಿಕ್ಷಣ ಸಂಘಟನೆ ಹೋರಾಟ ಮೊದಲನೇದಾಗಿ ಪ್ರಾತಿನಿಧ್ಯ ಕೊಟ್ಟಿರೋದು ಯಾರಕ್ಕಪ್ಪ, ಶಿಕ್ಷಣ ಮಾತ್ರ. ಶಿಕ್ಷಣ ಕಲಿತ್ರೆ ಎಲ್ಲಾ ಬರುತ್ತೆ. ಏನು ಶಿಕ್ಷಣದಿಂದ ಏನು ಮಾಡಲಾಗಿರ್ತಕ್ಕಂಥ ಕೆಲಸ ಯಾರಿಂದ ಸಾಧ್ಯ ಅಂದ್ರ ಶಿಕ್ಷಣದಿಂದ ಮಾತ್ರ ಸಾಧ್ಯ, ಯಾವ ಕೆಲಸದಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಶಿಕ್ಷಣ ಕಲಿತು ಮುಂದೆ ಒಳ್ಳೆಯ ನಾಗರಿಕನಾಗಿ ಸಮಾಜದ ಬದಲಾವಣೆ ಮಾಡಿ, ರಾಷ್ಟ್ರದ ಬದಲಾವಣೆ ಮಾಡಿ ನೀವು ಏನಾಗಬೇಕು, ಮುಂದೆ ಒಳ್ಳೆ ಶಿಕ್ಷಣ ಕಲಿತು ಉತ್ತಮ ಮುಂದೆ ನೀವು ಭವಿಷ್ಯದ ಇಂಧನ ಸ್ಪರ್ಧಾತ್ಮಕ ಯುಗದಲ್ಲಿ ಏನದ ಬಹಳ ಕಾಂಪಿಟೇಷನ್ ಅದ, ನೌಕರಿ ಮಾಡ್ಬೇಕಾದ್ರೆ ಅದನ್ನೆಲ್ಲ ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು, ಒಳ್ಳೆ ಅಭ್ಯಾಸ ಮಾಡಬೇಕು. ಏನ್ ಇಂಪಾರ್ಟೆಂಟ್ ಏನು, ದಿನಾಲು ಟೈಮ್ ಟೇಬಲ್ ಹಾಕ್ಬೇಕು. ಸರ್ ಹೇಳಿರ್ತಕ್ಕಂಥ ಏನು ಪಾಠ ಪ್ರವಚನ ಎಲ್ಲ ಕೇಳಿ ಟೈಮ್ ಟೇಬಲ್ ಪ್ರಕಾರ ನೀವು ವಿದ್ಯಾಭ್ಯಾಸ ಒಂದು ವೇಳೆ ಮಾಡಿದರೆ ಹೋದರೆ ಈ ನೀವು ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತೀನಿ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಡಿಗ್ರಿಗಳನ್ನು ಕಲ್ತಾರೆ. ಒಂದೆರಡು ಸುಮಾರು 50 ಡಿಗ್ರಿಗಳು ಕಲ್ತಿ ಇಡೀ ವಿಶ್ವಜ್ಞಾನಿಯನ್ನೇ ಬಿರುದು ಬಂದರು. ವಿಶ್ವಸಂಸ್ಥೆ ಪಟ್ಟಣನೆಲ್ಲ ವಿಶ್ವಜ್ಞಾನಿ ಅಂತ ಹೇಳ್ಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಅಷ್ಟೊಂದು ಸಾವಿರಾರು ಗ್ರಂಥ ಪುಸ್ತಕಗಳನ್ನು ನೋಡಿ ನಮ್ಮ ಭಾರತ ಸಂವಿಧಾನಕ್ಕೆ ಎಂತ ಸಂವಿಧಾನ ಬೇಕೋ ಅಂತ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಸರ್ವನಿಗೆ ಸಮಬಾಳು, ಸರ್ವನಿಗೆ ಸಮಪಾಲನೆ ಆಧಾರದ ಮೇಲೆ ನಮ್ಮ ಭಾರತ ದೇಶದ ಹಲವು ಜಾತಿಗಳು, ಹಲವು ಧರ್ಮಗಳವ. ಆದ್ರೆ ನಮ್ಮ ಸಂವಿಧಾನ ಪ್ರಕಾರ ಏನಲ್ಲ, ಒನ್ ಮ್ಯಾನ್ ಒನ್ ನೋಟ್. ಅದನ್ನೆಲ್ಲ
ಎಲ್ಲರಿಗೂ ಬೇರೆದವರಿಗೆ ಏನಾರ ಆಗ್ಬಿಟ್ಟವ ಆಗಿಲ್ಲ. ಅದಕ್ಕೆ ನಮ್ಗ ಏನ್ ಮಾಡ್ತಾರ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಇವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ನಾವೆಲ್ಲ